ಕಾರ್ಪೊರೇಟ್ ಗಿಫ್ಟಿಂಗ್ ಅಂದರೆ ಇದೊಂದು ಹ್ಯೂಜ್ ಮಾರ್ಕೆಟ್. ಕಾರ್ಪೊರೇಟ್ ಗಿಫ್ಟಿಂಗಲ್ಲಿ ಕಾಂಪಿಟೇಷನ್ನು ಇದೆ. ಕಾರ್ಪೊರೇಟ್ ಗಿಫ್ಟಿಂಗು ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್. ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸು ಕೊಟ್ಟರೆ ಕಸ್ಟಮರ್ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಸುಧಾ KN. ನನ್ನ ಕಂಪ್ನಿ ಹೆಸರು ನೈಸಿಟಿ ಪ್ರಿಂಟ್ ಇನೋವೇಷನ್. ಈ ಕಂಪ್ನಿ ಶುರುವಾಗಿ 5 ವರ್ಷ ಆಯಿತು. ಕಂಪ್ನಿ ಜರ್ನಿ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಲೈಫ್ ಸ್ಟೋರಿನ ಶೇರ್ ಮಾಡೋಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಅರಶಿಣಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಬಡ ರೈತರ ಕುಟುಂಬದಲ್ಲಿ ಜನಿಸಿದ್ದು. ಅಲ್ಲಿಂದ ನನ್ನ ಬೇಸಿಕ್ ಎಜುಕೇಷನ್ ಎಲ್ಲ ನಮ್ಮ ಹಳ್ಳೀಲಿ ಮುಗಿಯುತ್ತೆ. ಅಲ್ಲಿಂದ ಶಿಕಾರಿಪುರದಲ್ಲಿ ನನ್ನ ಡಿಗ್ರಿ ಮುಗಿಯುತ್ತೆ. ನೆಕ್ಸ್ಟು ನಾನು BEd ಮಾಡಿದ್ದು ಶಿವಮೊಗ್ಗ ಡಿಸ್ಟಿಕ್ ಅನಂತಪುರದಲ್ಲಿ. ಡಿಗ್ರಿ BEd ಮುಗಿತಾ ಇದ್ದ ಹಾಗೆ ನನ್ನ ಮದುವೆ ಆಗುತ್ತೆ. ಎಲ್ರಿಗೂ ಗೊತ್ತಿದೆ, ಮದುವೆ ಆದಮೇಲೆ ನಾನು ನಮ್ಮೂರಿಂದ ಭದ್ರಾವತಿಗೆ ಹೋಗ್ತೀನಿ. ಭದ್ರಾವತಿಲಿ 1 ವರ್ಷ ಮನೇಲಿ ಸುಮ್ಮನೆ ಕೂತಿರ್ತೀನಿ. ಏನಾದರೂ ಮಾಡಬೇಕು ಅನ್ನೋದು ಥಾಟ್ಸ್ ಇರುತ್ತೆ. ಬಟ್ ಕಾರಣಾಂತರದಿಂದ ನಾನು 1 ವರ್ಷ ಮನೇಲಿ ಇರ್ತೀನಿ. ಆಮೇಲೆ ನಾನು ನನ್ನ ಹಸ್ಬೆಂಡು ಕುತ್ಕೊಂಡು ಡಿಸೈಡ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಬರ್ತೀವಿ. ಬಂದಾದಮೇಲೆ ಅಲ್ಲೂ ಕೂಡ 1 ವರ್ಷ ನಾನು ಮನೇಲೇ ಇರ್ತೀನಿ. ಪ್ರಿಂಟಿಂಗ್ ಬಿಸ್ನೆಸ್ ಶುರು ಮಾಡ್ತೀವಿ. ನಮ್ಮ ಹಸ್ಬೆಂಡ್ ಶುರು ಮಾಡ್ತಾರೆ. ಅಲ್ಲಿ ನಾನು ಬ್ಯಾಕ್ಗ್ರೌಂಡಲ್ಲಿ ನಾನು ಅಕೌಂಟ್ಸು ಮತ್ತು ವರ್ಕರ್ಸ್ ಹ್ಯಾಂಡ್ಲಿಂಗು ಮತ್ತು ಪ್ರೊಡಕ್ಷನ್ನು ಹೀಗೆ ಸ್ವಲ್ಪ ಕೆಲಸಗಳೆಲ್ಲ ನೋಡ್ಕೋತಾ ಇದ್ದೆ. ಹೀಗೆ ನೋಡಿಕೊಂಡು 5-6 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಯಾಕೆ ಇನ್ನೊಂದು ಕಂಪ್ನಿ ಶುರು ಮಾಡಬಾರ್ದು ಅಂತ ಯೋಚನೆ ಬರುತ್ತೆ. ಹಾಗೆ ಈಗ ಎಲ್ಲರ ಮನೆಯಲ್ಲಿ ಮದುವೆ ಆದ ತಕ್ಷಣ ಗಂಡ ಮನೆ ಮಕ್ಕಳು ಸಂಸಾರ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ. ಎಷ್ಟೇ ಎಜುಕೇಷನ್ ಆಗಿದ್ರೂ ಕೂಡ, ಎಷ್ಟೇ ಬ್ರಿಲಿಯಂಟ್ ಇದ್ದರೂ ಕೂಡ. ಬಟ್ ನಮ್ಮ ಫ್ಯಾಮಿಲೀಲಿ ಹಾಗಾಗಲಿಲ್ಲ. ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನೀನೊಬ್ಬ ಎಂಟ್ರಪ್ರಿನರ್ ಆಗಬೇಕು, ನೀನು ಮುಂದೆ ಬರಬೇಕು, ನೀನೊಂದು ಕಂಪ್ನಿ ಮಾಡಬೇಕು, ನಿನ್ನ 10-6 ಜನಕ್ಕೆ ಕೆಲಸ ಕೊಡಬೇಕು, ಈ ಥರದ್ದೆಲ್ಲ ಅವರಿಗೆ ತುಂಬ ಆಸೆ ಇತ್ತು. ನಾನು ಮುಂದೆ ಬರಬೇಕು. ಯಾಕೆ ಅಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಹಳ್ಳೀಲಿ ಇರೋದ್ರಿಂದ ಅದೇ ಮೈಂಡ್ಸೆಟ್ಟಲ್ಲೇ ಇದ್ದೆ. ನಾನು ಏನಾದರೂ ಒಬ್ಬರ ಹತ್ರ ಮಾತಾಡಬೇಕು ಅಂದರೂ ತುಂಬ ಹೆಸಿಟೇಷನ್ನು, ತುಂಬ ನಾಚಿಕೆ, ಈ ಥರ ಎಲ್ಲ ಇತ್ತು ಹಾಗಾಗಿ ಯಾವುದೇ ಒಂದು ಸ್ಕೂಲಲ್ಲಾಗಲಿ, ಕಲ್ಚರಲ್ ಪ್ರೋಗ್ರಾಮ್ ಆಗಲಿ, ಮತ್ತೊಂದು ಯಾವುದಕ್ಕೂ ಮುಂದೆ ಬರ್ತಾ ಇರಲಿಲ್ಲ, ಹಿಂದೆ ಉಳ್ಕೋತಾ ಇದ್ದೆ. ಬಟ್ ನನ್ನ ಮದುವೆ ಆದಮೇಲೆ ನನಗೆಲ್ಲದಕ್ಕೂ ಸ್ಫೂರ್ತಿ ನನ್ನ ಹಸ್ಬೆಂಡ್. ಅವ್ರು ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ನೀನು ಮುಂದೆ ಬರಬೇಕು, ಮಾತಾಡೋದು ಕಲಿ. ಅವರು ಎಲ್ಲ ಕಡೆ ನನ್ನನ್ನು ತೊಗೊಂಡೋಗಿ ನನ್ನ ಮುಂದೆ ಬಿಟ್ಬಿಟ್ಟು ಕಲಿಸಿದ್ರು, ನೀನು ಹೀಗೆ ಮಾಡು ಅಂತ. ಇವಾಗ ನಾನು ನಮ್ಮ ಹಸ್ಬೆಂಡ್ ಇಲ್ಲ ಅಂದ್ರೂ ಏನೇ ಪ್ರಾಬ್ಲಮ್ ಬರಲಿ, ಯಾವುದೇ ದೊಡ್ಡ ಜಾಬ್ ಬರಲಿ, ನಾನು ಫುಲ್ ನಿಭಾಯಿಸೋವಂಥ ಶಕ್ತಿ ಬಂದಿದೆ ನನಗಿವಾಗ. ಹಾಗೆ ಅಲ್ಲಿಂದ ಆಗುತ್ತೆ. ನಾನು ಕಾರ್ಪೊರೇಟ್ ಗಿಫ್ಟಿಂಗ್ ಶುರು ಮಾಡ್ತೀನಿ 2018. ಅದು ನೈಸಿಟಿ ಪ್ರಿಂಟ್ ಇನೋವೇಷನ್ ಹೇಗೆ ಅಂದರೆ ಅದು ಕೋವಿಡ್ ಬಾರ್ನ್. ನಾನು ಕಂಪ್ನಿ ಶುರು ಮಾಡಿ 2-3 ತಿಂಗಳಲ್ಲೇ ಕೋವಿಡ್ ಶುರುವಾಗತ್ತೆ. ತುಂಬ ಏಟ್ ಬೀಳುತ್ತೆ. ಬಟ್ ನಾನು ಎದೆಗುಂದಲಿಲ್ಲ, ಏನಾದರೂ ಮಾಡಲೇಬೇಕು ಅಂತ ಹೇಳಿ. ಏಕೆಂದರೆ ತಲೆಯಲ್ಲಿ ತುಂಬ ಐಡಿಯಾಸು, ಕ್ರಿಯೇಟಿವಿಟಿ ಮೈಂಡ್ ಇರೋರಿಗೆ ಒಂದೇ ಬಿಸ್ನೆಸ್ ಅಂತ ಇಲ್ಲ. ಏನಾದರೂ ಒಂದು ಫೇಲರ್ ಆದರೂ ಇನ್ನೊಂದು ಮಾಡೋ ಅಂಥ ಕೆಪಾಸಿಟಿ ಆಗಲಿ ಅಥವಾ ಆ ಧೈರ್ಯ ಆಗಲಿ ಇದ್ದರೆ ಏನಾದರೂ ಮಾಡ್ಬೋದು. ಇದಕ್ಕೆ ಒಂದು ನಾವೇನೇ ಮಾಡ್ತೀವಿ ಅಂದರೂ ಕೂಡ ಬ್ಯಾಕ್ ಬೋನಾಗಿ ಒಬ್ಬರು ಇರಲೇಬೇಕಾಗತ್ತೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಹೀಗೆ ಒಂದು ಕಂಪ್ನಿ ನೈಸಿಟಿ ಪ್ರಿಂಟ್ ಇನೋವೇಷನ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ. ಆ ಕಂಪ್ನಿ ಏನಪ್ಪ ಅಂತ ಹೇಳಿದ್ರೆ ಕಾರ್ಪೊರೇಟ್ ಗಿಫ್ಟಿಂಗ್. ಕಾರ್ಪೊರೇಟ್ ಗಿಫ್ಟಿಂಗ್ ಅಂದರೆ ಏನೆಲ್ಲ ಪ್ರಾಡಕ್ಟ್ ಬರುತ್ತೆ ಏನು ಅಂದರೆ ಇದೊಂದು ಹ್ಯೂಜ್ ಮಾರ್ಕೆಟ್. ಅದರಲ್ಲಿ ಒಂದು ಪರ್ಟಿಕ್ಯುಲರಾಗಿ ಇದೇ ಒಂದು ಪ್ರಾಡಕ್ಟ್ ಅಂತ ಹೇಳಲ್ಲ. ಡೇ ಬೈ ಡೇ ತುಂಬ ಐಟಮ್ಸ್ ಇಂಪೋರ್ಟ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಬರುತ್ತೆ. ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳು ಹುಟ್ಕೊಳ್ತಾರೆ, ಎಂಟ್ರಪ್ರಿನರ್ಸ್ ಹುಟ್ಕೋತಾರೆ. ಹಾಗಾಗಿ ನಾವು ಕಾರ್ಪೊರೇಟ್ ಇದು ಒಂದು ಹ್ಯೂಜ್ ಮಾರ್ಕೆಟು. ನಾವು ಇದಕ್ಕೇನಪ್ಪ ಅಂತ ಹೇಳಿದ್ರೆ ಕಾರ್ಪೊರೇಟ್ ಕಂಪನೀಸ್ ಹೋಗಿ ಅವರಿಗೆ ಮರ್ಚೆಂಟೈಸ್ ಮಾಡ್ಕೊಂಡು T-ಶರ್ಟ್ ಪ್ರಿಂಟಿಂಗ್ ಆಗಿರ್ಬೋದು, ಮಗ್ ಪ್ರಿಂಟಿಂಗ್ ಆಗಿರ್ಬೋದು, ವೆಲ್ಕಮ್ ಕಿಟ್ ಆಗಿರ್ಬೋದು, ಎಲ್ರಿಗೂ ಎಂಪ್ಲಾಯೀಸ್ಗೆ ತುಂಬ ನೀಡ್ ಇರೋ ಅಂಥದ್ದು ಎಲ್ರಿಗೂ. ಆಮೇಲೆ ಅವ್ರ ಕಂಪನಿ ಪೆನ್ ಮೇಲೆ ಅವ್ರ ಕಂಪನಿ ಲೋಗೋ ಮಾಡಿಕೊಡೋದಾಗಿರ್ಬೋದು ಅಥವಾ ಹೀಗೆ ತುಂಬ ಪ್ರಾಡಕ್ಟ್ ಇದೆ ಸರ್.
ಕಾರ್ಪೊರೇಟ್ ಗಿಫ್ಟಿಂಗ್ ಅಂದರೆ 1-2 ಪ್ರಾಡಕ್ಟ್ ಹೇಳಲಿಕ್ಕಾಗಲ್ಲ, ಸಾವಿರಾರು ಲಕ್ಷಾಂತರ ಐಟಮ್ಸ್ ಇರುತ್ತೆ. ಹೀಗೆ ನಾವು ಕಂಪ್ನಿ ಒಂದು ಸಾರಿ ಹೀಗೆ ನಮ್ಮದು ಆಫೀಸಿಗೆ ಏನು ಮಾಡೋ ಕಸ್ಟಮರ್ ಬಂದರೆ ಪ್ರಿಂಟಿಂಗಿಗೆ ಅಂತ ಬರ್ತಾಯಿದ್ರು. ಬಂದವರು ನಮ್ಮ ಟೀ ಶರ್ಟು ಇಲ್ಲೆಲ್ಲ ಪ್ರಾಡಕ್ಟ್ ಎಲ್ಲ ನಾವು ಡಿಸ್ಪ್ಲೇ ಇಟ್ಟಿರೋದನ್ನೆಲ್ಲ ನೋಡಿ ನೀವು ಟೀ ಶರ್ಟ್ ಮಾಡ್ತೀರಾ, ಪೆನ್ ಮಾಡ್ತೀರಾ, ಹೀಗೆ ಈ ಥರ ಒಬ್ಬರಿಂದ ಒಬ್ಬರಿಗೆ ನಮಗೆ ರೆಫರೆಲ್ಲು ಮತ್ತು ರಿಪೀಟೆಡ್ ಆರ್ಡರ್ಸು ಬರ್ತಾ ಹೋಗುತ್ತೆ. ಹೀಗೆ ಆವಾಗ ಒಂದು ಕಂಪ್ನಿ ಮಾಡ್ತೀನಿ ಮತ್ತು ಅದರಲ್ಲಿ ಮೆಂಬರ್ಸ್ನೆಲ್ಲ ತೊಗೊಂಡು ಒಂದು ಪ್ರೋಸೆಸ್ಸು ಈ ಥರ ಎಲ್ಲ ಮಾಡ್ತೀವಿ. ಆಮೇಲೆ ಇವಾಗ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಫಸ್ಟಿನ ವರ್ಷದಲ್ಲಿ ನಾನು 27 ಲ್ಯಾಕ್ ಬಿಸ್ನೆಸ್ ಮಾಡ್ತೀನಿ. ಆ ಒಂದು ವರ್ಷದಲ್ಲಿ 2018 ಅದರಲ್ಲಿ ನನಗೆ ಫಸ್ಟ್ ಆರ್ಡರ್ ಬಂದು 1 ಲ್ಯಾಕ್ ಪೆನ್ ಆರ್ಡರ್ ಬರುತ್ತೆ. ಇದು ನನ್ನ ಲೈಫಲ್ಲಿ ಫಸ್ಟ್ ಆರ್ಡರ್, ಬಿಗ್ ಆರ್ಡರ್. ನನಗೆ ಅಷ್ಟೇ ಭಯನೂ ಇತ್ತು, ಹೇಗಪ್ಪ ಕೊಡೋದು, ನಾನು ಟೈಮ್ಲಿ ಡೆಲಿವರಿ ಮಾಡ್ತೀನಾ ಅಥವಾ ಆ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಟೀಮ್ ಸಪೋರ್ಟಿಂದ ನಮ್ಮ ಒಂದು ಕಾನ್ಸಂಟ್ರೇಟ್ ಮಾಡಿ ಟೈಮ್ಲಿ ಡೆಲಿವರಿ ಗುಡ್ ಪ್ರಾಡಕ್ಟ್ ಕೊಟ್ವಿ. ಕಸ್ಟಮರು ಕೂಡ ಅಷ್ಟೇ ಹ್ಯಾಪಿಯಾಗಿ ಆವತ್ತಿಂದ ಇವತ್ತಿನವರೆಗೂ ಕಂಟಿನ್ಯೂಯಸ್ ನನಗೆ ಆರ್ಡ್ರ್ ಬರ್ತಾಯಿದೆ. ನನಗೆ ಫಸ್ಟ್ ಆರ್ಡರ್ 1 ಲಕ್ಷ ಪೆನ್ ಆರ್ಡ್ರ್ ಬರುತ್ತೆ. ಆ ಪೆನ್ ಆರ್ಡರ್ನ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಹತ್ರ ಕೈಯಲ್ಲಿ ದುಡ್ಡಿಲ್ಲ. ಸೊ ಏನು ಮಾಡಿದ್ವಿ, ನಾವು ಹೋಗಿ ಕಂಪನಿ ರೀಚ್ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಒಂದು 2 ಲಕ್ಷ ರೂಪೀಸ್ ಬೇಕಿರುತ್ತೆ. ಬಟ್ ಕಂಪ್ನಿಯವ್ರ ಹತ್ರ ಹೋಗಿ ನಾವು ಸ್ಟಾರ್ಟಪ್ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದು, ಸ್ಟಾರ್ಟಪ್ ಕಂಪನಿ, ನನ್ನ ಹತ್ರ ಅಷ್ಟೊಂದು ಫಂಡಿಂಗ್ ಇಲ್ಲ, ನೀವೇನಾದರೂ 50% ಅಡ್ವಾನ್ಸ್ ಮಾಡಿದ್ರೆ ನಾನು ಇದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಆ ಕಂಪನಿ ಹತ್ರ ಹೋಗಿ ಮಾತಾಡಿದಾಗ ಅವರು 50% ನನಗೆ ಅಡ್ವಾನ್ಸ್ ಮಾಡಿದ್ರು. ಇದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಅದನ್ನು ಆ ಜಾಬ್ ಮುಗ್ಸೋಕ್ಕಾಗಲಿ, ಟೈಮ್ಲಿ ಡೆಲಿವರಿ ಕೊಡೋಕ್ಕಾಗಲಿ. ಅದಾದಮೇಲೆ ಅವರಿಗೇನೋ ಒಂಥರ ಕನಿಕರ, ಸ್ಟಾರ್ಟಪ್ ಇದ್ದಾರೆ, ಇವ್ರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಒಂದು ಇಂಟೆನ್ಷನಿಂದ ಆ 50% ಕೊಟ್ಟಿದ್ದು ಅಲ್ಲದೆ ಜಾಬ್ ಡೆಲಿವರಿ ಆಗಿ ವಿತಿನ್ 7 ಡೇಸಲ್ಲಿ ಫುಲ್ ಪೇಮೆಂಟು ಕೂಡ ಬಂತು. ಅದು ಒಂದು ನನಗೆ ಬೇಸಿಕ್ ಅಮೌಂಟಾಗಿ ಕಂಪ್ನಿ ಬೆಳೆಯೋದಕ್ಕೆ ನನಗೆ ಇನ್ನೂ ಹೆಲ್ಪ್ ಆಯಿತು. ಕಾರ್ಪೊರೇಟ್ ಗಿಫ್ಟಿಂಗಲ್ಲಿ ತುಂಬ ಕಾಂಪಿಟೇಷನ್ನು ಇದೆ. ಹೇಗೆ ಅಂದರೆ ಈ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಯಿತು. ಬ್ಯಾನ್ ಆದಮೇಲೆ ಏನಾಯಿತು, ಎಲ್ಲ ಕಂಪನೀಸು ಸಸ್ಟೈನಬಲ್ಲು ಮತ್ತು ಎಲ್ಲ ಕಂಪ್ನಿಯವ್ರು ಕೇಳೋದದೆ ಸಸ್ಟೈನಬಲ್ಲು ಮತ್ತು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಇದೆಯಾ, ಅದರಲ್ಲಿ ಯಾವ ಥರ ಇದೆ, ಏನು ಪ್ರಾಡಕ್ಟ್ ಬರುತ್ತೆ, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಆ ಥರ ನಾವು ಅದು ಎನ್ಕ್ವೈರಿ ಬಂದ ತಕ್ಷಣಕ್ಕೆ ನಾವು ಆ ಕೊಟೇಶನ್ ಕೊಡೋದಾಗಲಿ, ಆ ಸ್ಪೀಡು, ಆ ಕಾನ್ಫಿಡೆನ್ಸು, ಅವ್ರೇನೋ ಒಂದು ಲೋಗೋ ಈ ಥರ ಪ್ರಿಂಟ್ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಕ್ರಿಯೇಟಿವ್ ಐಡಿಯಾಸ್ ಎಲ್ಲ ಕೊಡಬೇಕು. ಈ ಥರ ಚೆನ್ನಾಗಿರಲ್ಲ ಸರ್, ಈ ಥರ ಮಾಡಿ ಚೆನ್ನಾಗಿರುತ್ತೆ. ಸೊ ನಾವು ಪ್ರಾಡಕ್ಟು ವಿತ್ ಐಡಿಯಾಸು ಎಲ್ಲ ಕೊಡೋದ್ರಿಂದ ಕಸ್ಟಮರಿಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ರೆಫರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ ಒಂದೊಂದು ಸಾರಿ ನಮಗೆ ಹ್ಯಾಂಡ್ಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಆರ್ಡರ್ಸ್ ಬರುತ್ತೆ. ಸೊ ನಂದು ಹೇಗಿದೆ ಅಂದರೆ ಇದರಲ್ಲಿ ಹ್ಯೂಜ್ ಇನ್ವೆಸ್ಟ್ಮೆಂಟು ಬೇಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಎಗೇನೆಸ್ಟ್ ಆರ್ಡರ್ ಮಾಡ್ತೀವಿ, ನಾವು ಬಲ್ಕ್ ಆರ್ಡರ್ ಬರುತ್ತೆ, ನಾವು ಏನೋ ಒಂದು ಸ್ಟಾಕ್ ಇಡಲ್ಲ. ಎಗೇನೆಸ್ಟ್ ಆರ್ಡರು ಒಂದು ಟ್ರೇಡಿಂಗ್ ಬಿಸ್ನೆಸ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಇದ್ದರೆ ಸಾಕು, ಐಡಿಯಾಸ್ ಇದ್ದರೆ ಸಾಕು, ಆ ಕ್ವಾಲಿಟಿ ಮತ್ತು ಪ್ರೊಕ್ಯೂರ್ ಮಾಡೋ ಐಡಿಯಾಸು ಎಲ್ಲಿ ಸಿಗುತ್ತೆ, ಸಪ್ಲೈಯರ್ಸ್ ಯಾರಿದ್ದಾರೆ, ಎಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ, ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸು ಕೊಟ್ಟರೆ ಕಸ್ಟಮರ್ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ರಿಪೀಟೆಡ್ ಆರ್ಡರ್ಸು ಮತ್ತು ರೆಫರೆನ್ಸ್ ಬಂದೇ ಬರುತ್ತೆ. ಇದಕ್ಕೆಲ್ಲ ನನ್ನ ಫ್ರೆಂಡ್ಸು, ನಮ್ಮ ಕೊಲೀಗ್ಸ್ ಎಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ನಮ್ಮದು ಆಲ್ರೆಡಿ ವುಮನ್ ಎಂಟ್ರಪ್ರೆನರ್ ಇರೋದ್ರಿಂದ ನಮ್ಮದು ವುಮನ್ ಎಂಟ್ರಪ್ರೆನರ್ಸ್ ಸುಮಾರಷ್ಟು ಗ್ರೂಪ್ಗಳಿದೆ. ಅದರಲ್ಲಿ ಒಬ್ಬೊಬ್ಬ ಮ್ಯಾನುಫ್ಯಾಕ್ಚರಿಂಗ್ ಗ್ರೂಪ್ಸ್ ಇದೆ, ಮತ್ತು ಸಪ್ಲೈಯರ್ಸ್ ಗ್ರೂಪ್ ಇದೆ, ಟ್ರೇಡಿಂಗ್ ಬಿಸ್ನೆಸ್, ಹೀಗೆ ಸುಮಾರಷ್ಟು ಗ್ರೂಪ್ಸ್ ಇದೆ. ಅಲ್ಲಿಂದ ನನಗೆ ತುಂಬ ಎನ್ಕ್ವೈರೀಸ್ ಬರುತ್ತೆ. ಇತ್ತೀಚೆಗೆ ನಾವು ಮಾರ್ಕೆಟಿಂಗ್ ಮಾಡೋ ಟೆಕ್ನಿಕ್ ಒಂದು ಗೊತ್ತಿದ್ದರೆ ಸಾಕು. ಇವಾಗ ಸೋಷಿಯಲ್ ಮೀಡಿಯಾಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಹೀಗೆ ಅನೇಕ ತುಂಬ ವೆರೈಟಿ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಇದೆ. ಅದರಿಂದ ನಾವು ಈಸಿಯಾಗಿ ಆರ್ಡರನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಹೈಲಿ ಡಿಮ್ಯಾಂಡ್ ಅಂತ ಹೇಳೋಕ್ಕೆ ಆಗಲ್ಲ ಸರ್. ಡೈಲಿ ವೆರೈಟಿ ಆಫ್ ಪ್ರಾಡಕ್ಟ್ ಬರ್ತಾನೆ ಇರುತ್ತೆ ಮಾರ್ಕೆಟಲ್ಲಿ. ಕ್ವಾಲಿಟಿ ಇರಬೇಕು. ಅದು ನಾವು ಒಬ್ಬರಿಗೆ ಗಿಫ್ಟ್ ಕೊಡ್ತೀವಿ ಅಂದರೆ ಅದರಿಂದ ಅವ್ರಿಗೆ ಖುಷಿ ತರಬೇಕು. ಅವರಿಗೆ ಅದು ರೆಗ್ಯುಲರಾಗಿ ಯೂಸ್ ಮಾಡೋ ಥರ ಇರಬೇಕು ನಾವು ಕೊಡೋ ಗಿಫ್ಟು.
ಈಗ ಕಾರ್ಪೊರೇಟ್ ಕಂಪನೀಸ್ ಎಲ್ಲ ದಸರಾ, ದೀಪಾವಳಿ, ನ್ಯೂ ಇಯರ್ ಹೀಗೆ ವೆರೈಟಿ ಆಫ್ ಸೀಸನ್ಗೆ ವೆರೈಟಿ ಪ್ರಾಡಕ್ಟನ್ನು ಕೇಳ್ತಾರೆ. ಅದರಲ್ಲಿ ನಾವು ಈಗ ನ್ಯೂ ಇಯರಿಗೆ ಬಂದಾಗ ಡೈರೀಸು, ಪೆನ್ಸು, ವೆಲ್ಕಮ್ ಕಿಟ್ ಈ ಥರ ಥಿಂಗ್ಸ್ ಕೊಡ್ತೀವಿ. ದಸರಾ, ದೀಪಾವಳಿ ಟೈಮಲ್ಲಿ ಟೀ ಶರ್ಟ್ ಎಂಬ್ರಾಯ್ಡ್ರಿ, ಟೀ ಶರ್ಟ್ ಪ್ರಿಂಟಿಂಗ್ ಮಾಡಿ ಕಂಪನಿ ಬ್ರ್ಯಾಂಡಿಂಗ್ ಎಲ್ಲ ಮಾಡಿಬಿಟ್ಟು ಟೀ ಶರ್ಟು, ಕ್ಯಾಪ್ಸು, ಮಗ್ಸು ಅಲ್ಲೆಲ್ಲ ಕೊಡ್ತೀವಿ. ಬಟ್ ಇಯರ್ಲಿ ಹೊಸ ಪ್ರಾಡಕ್ಟನ್ನು ಕೇಳ್ತಾರೆ. ಏಕೆಂದರೆ ಈ ವರ್ಷ ನಾವು ಬಾಟಲ್ ಕೊಟ್ಟಿದ್ವಿ ಅಂದರೆ ನೆಕ್ಸ್ಟ್ ಇಯರ್ ಏನು ಕೊಡಬೇಕು, ಅದರ ನೆಕ್ಸ್ಟ್ ಇಯರ್ ಏನು ಕೊಡಬೇಕು, ಈ ಥರ ಪ್ಲಾನ್ ಮಾಡಿಬಿಟ್ಟು ಹೊಸ ಪ್ರಾಡಕ್ಟನ್ನು ಕೇಳ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂದರೆ ತುಂಬ ಬೇಡಿಕೆ ಇದೆ. ಅದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ಈ ಬೇಸಿಕ್ಕಾಗಿ ಮ್ಯಾನುಫ್ಯಾಕ್ಚರರ್ ಏನಿರ್ತಾರೆ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂದರೆ ಬ್ಯಾಂಬೂ ಮಗ್ಸ್ ಇರ್ಬೋದು, ಬ್ಯಾಂಬೂ ಯೂಸ್ ಮಾಡಿಕೊಂಡು ಮಾಡೋ ಥರ ಪೆನ್ ಸ್ಟ್ಯಾಂಡು, ಪೆನ್ಸು ಆ ಥರ ಪ್ರಾಡಕ್ಟ್ ಇರ್ಬೋದು, ಅಥವಾ ತೆಂಗಿನಕಾಯಿ ಚಿಪ್ಪಿಂದ ಮಾಡೋ ಅಂಥ ಪ್ರಾಡಕ್ಟ್ಸ್ ಇರ್ಬೋದು, ಮಣ್ಣಿನಿಂದ ಮಾಡೋವಂಥ ದೀಪ ಇರ್ಬೋದು, ಚನ್ನಪಟ್ಟಣದ ಗೊಂಬೆಗಳಿರ್ಬೋದು, ವುಡನ್ನಿಂದ ಮಾಡೋ ಅಂಥ ಪ್ರಾಡಕ್ಟ್ ಇರ್ಬೋದು. ಈ ಥರ ಕ್ಯಾಲೆಂಡರ್ಸು, ಈಗ ವುಡನ್ ಕ್ಯಾಲೆಂಡರ್ಸ್ ಬಂದಿದೆ, ಅಥವಾ ಬ್ಯಾಂಬೋಯಿಂದ ಮಾಡಿರ್ತಕ್ಕಂಥ ಮಗ್ಸು, ಡೈರೀಸ್ ಎಲ್ಲ ಬಂದಿದೆ ಇವಾಗ ಮಾರ್ಕೆಟಲ್ಲಿ. ಅದಕ್ಕೆಲ್ಲ ತುಂಬ ಬೇಡಿಕೆ ಇದೆ. ಅದ್ರ ಮೇಲೆ ನಾವು ಬ್ರ್ಯಾಂಡಿಂಗ್ ಹೇಗೆ ಮಾಡಬೇಕು ಅನ್ನೋದು ಕ್ರಿಯೇಟಿವಿಟಿ ನಾವು ಕೊಡ್ತೀವಿ. ಅದರಿಂದ ಆ ಥರ ಪ್ರಾಡಕ್ಟಿಗೆ ತುಂಬ ಬೇಡಿಕೆ ಇದೆ ಇವಾಗ. ಆ ಥರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋರ ಜೊತೆ ನಾವು ಕೊಲಾಬ್ರೇಟ್ ಮಾಡಿಕೊಂಡು ಅವರಿಗೂ ಒಂದು ಬಿಸ್ನೆಸ್ ಕೊಟ್ಟು ನಾವು ಒಂದು ಬಿಸ್ನೆಸ್ ಮಾಡ್ತಾ ಎಲ್ರಿಗೂ ಈಚ್ ಅದರ್ ಹೆಲ್ಪ್ ಮಾಡಿಕೊಂಡು ಓವರಲ್ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಾವು ಮ್ಯಾನುಫ್ಯಾಕ್ಚರರಿಂದ ಈಗ ತೆಂಗಿನ ಚಿಪ್ಪಿನಿಂದ ಮಾಡುವಂಥ ಪ್ರಾಡಕ್ಟ್ ಇರ್ಬೋದು, ಕ್ಯಾಂಡಲ್ಸ್ ಇರ್ಬೋದು, ಮತ್ತು ಈಕೋ ಫ್ರೆಂಡ್ಲಿ ಅಂದರೆ ಈಗ ತೆಂಗಿನ ನಾರಿನಿಂದ ಮಾಡೋವಂಥ ಪ್ರಾಡಕ್ಟ್ ಇರ್ಬೋದು. ನಾವು ಮ್ಯಾನುಫ್ಯಾಕ್ಚರರ್ ಹತ್ರ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಕಂಪನಿ ಬ್ರ್ಯಾಂಡಿಂಗ್ ಮಾಡಿ ಕಸ್ಟಮೈಸ್ ಗಿಫ್ಟು, ಹ್ಯಾಂಪರ್ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ನಾವು ಒಂದು ಗಿಫ್ಟ್ ಅಂತ ಕೊಡ್ತೀವಿ. ಈ ಥರ ಪ್ರಾಡಕ್ಟ್ಗಳಿಗೆ ತುಂಬ ಬೇಡಿಕೆ ಇದೆ ಇವಾಗ. ಇಲ್ಲ, ಕಂಪನಿ ಪರ್ಟಿಕ್ಯುಲರಾಗಿ ನೇಮ್ ಕೇಳ್ತಾರೆ. ಕಂಪನಿ ಲೋಗೋ ಒಂದು ಕಡೆ ಕಾಮನ್ ಆಗಿರುತ್ತೆ, ಇನ್ನು ಎಂಪ್ಲಾಯೀಸ್ ನೇಮನ್ನು ಕಸ್ಟಮೈಸ್ ಕೇಳ್ತಾರೆ, ಅದನ್ನೊಂದು ನಾವು ಮಾಡಿಕೊಡ್ತೀವಿ. ನಮಗೆ ಜನವರಿಲಿ ಡೈರೀಸ್, ನ್ಯೂ ಇಯರ್ ಡೈರಿ ಕ್ಯಾಲೆಂಡರಲ್ಲಿ ತುಂಬ ಆರ್ಡ್ರ್ ಇರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ದಸರಾ, ದೀಪಾವಳಿ ಟೈಮಲ್ಲಿ ತುಂಬ ಆವಾಗಲೇ ಎಲ್ಲರೂ ಗಿಫ್ಟ್ ಕೊಡೋದು ಇರೋದ್ರಿಂದ ದಸರಾ, ದೀಪಾವಳಿ ಟೈಮಲ್ಲಿ ನಮಗೆ ಬಲ್ಕ್ ಆರ್ಡರ್ಸು ತುಂಬ ಇರುತ್ತೆ. ನಮಗೆ ಇದರಲ್ಲಿ ಮಾರ್ಜಿನ್ ಒಂದು 35-40% ತನಕ ಮಾರ್ಜಿನ್ ಇರುತ್ತೆ. ಗಿಫ್ಟಿಂಗ್ ಬಿಸ್ನೆಸ್ ಶುರು ಮಾಡಲಿಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ ತುಂಬ ಏನು ಬೇಕಾಗಿಲ್ಲ. ನಾನು ಶುರು ಮಾಡಿದ್ದು ಕೇವಲ 20,000ದಿಂದ ಶುರು ಮಾಡಿ ಆ ವರ್ಷ ನಾನು 27 lakh ಬಿಸ್ನೆಸ್ ಮಾಡಿದೆ. ಇವಾಗ 5 ಇಯರ್ಸಿಗೆ ನಾನು 1.5 crore ರೀಚ್ ಆಗಿದ್ದೀನಿ. ಇದಕ್ಕೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಡ, ಐಡಿಯಾಸು ಕ್ರಿಯೇಟಿವಿಟಿ ಇದ್ದರೆ ಸಾಕು. ಇದನ್ನು ಇದು ಕಾರ್ಪೊರೇಟ್ ಗಿಫ್ಟಿಂಗು ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್. ಯಾಕೆ ಅಂದರೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ ಅನ್ನೋಂಥ ಲೇಡೀಸ್ಗೆ ನಾವು ಮನೆಯಲ್ಲೇ ಕೂತ್ಕೊಂಡು 1 ಕೋಟಿ 2 ಕೋಟಿ ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು. ಫ್ಯಾಮಿಲಿಗೂ ಟೈಮ್ ಕೊಟ್ಕೊಂಡು, ಮಕ್ಳಿಗೂ ಟೈಮ್ ಕೊಟ್ಕೊಂಡು, ಹಾಗೆ ಬಿಸ್ನೆಸ್ಸು ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇದು ತುಂಬ ಈಸಿ. ಬಟ್ ಕ್ರಿಯೇಟಿವಿಟಿ ಮಾಡಬೇಕು ಅನ್ನೋದು ಮತ್ತು ಗೋಲ್ಸ್ ಇರಬೇಕು. ಯಾವತ್ತು ಲೈಫಲ್ಲಿ ಗೋಲ್ ಇದ್ದರೆ ನಾವು ಏನಾದರೂ ಅಚೀವ್ ಮಾಡ್ತೀವಿ. ಗೋಲ್ ಸೆಟ್ಟಿಂಗ್ ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡಬೇಕು. ಲೇಡೀಸ್ಗಂತೂ ತುಂಬ ಯೂಸ್ಫುಲ್ಲು. ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋದು ಕಾರ್ಪೊರೇಟ್ ಗಿಫ್ಟಿಂಗ್ ಅನ್ನೋದು ತುಂಬ ಈಸಿ. ನಾನು ಈ ಗಿಫ್ಟಿಂಗ್ ಜೊತೆಗೆ ಇನ್ನೊಂದು ಪ್ಲಾಟ್ಫಾರ್ಮು ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋದಲ್ಲಿನೂ ಕೂಡ ಸೆಲ್ಲರ್ ಆಗಿದ್ದೀನಿ. ಅದರಲ್ಲೂ ಕೂಡ ತುಂಬ ಪ್ರಾಡಕ್ಟನ್ನು ಸೆಲ್ ಮಾಡ್ತೀನಿ. ಇದು ಕೂಡ ಲೇಡೀಸ್ಗೆ ಒಂದು ಯೂಸ್ಫುಲ್. ಈ ಥರ ಪ್ರಾಡಕ್ಟನ್ನು ಕೂಡ ನೀವು ಮನೇಲೇ ಇದ್ಕೊಂಡು ಮಾಡ್ಬೋದು. ನನ್ನ ಇಷ್ಟು ದಿನ ಜರ್ನಿಲಿ 5 ವರ್ಷದಲ್ಲಿ ನಾನು ಏನು ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿದ್ನೋ ಅದನ್ನು ಮೀರಿ ಸಾಧನೆ ಮಾಡಿದ್ದೀನಿ. ನಾನು ಇಷ್ಟುವರೆಗೂ ಕ್ರೋರ್ ಟುಗೆದರ್ ಬಿಸ್ನೆಸ್ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ಕಷ್ಟಪಟ್ಟರೆ ಸುಖ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಗೋಲ್ ಸೆಟ್ಟಿಂಗ್ ಇರಬೇಕು, ಕಷ್ಟಪಡೋಕ್ಕೆ ರೆಡಿ ಇರಬೇಕು, ಐಡಿಯಾಸ್ ಇರಬೇಕು ಅಷ್ಟೇ. ಇದಕ್ಕೆ ಆಫೀಸೇ ಬೇಕು ಅಂತಲೂ ಇಲ್ಲ, ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ನನಗೀಗ 5 ವರ್ಷದಲ್ಲಿ 1.5 crore ಬಿಸ್ನೆಸ್ ರೀಚ್ ಆಗಿದ್ದೀನಿ. ನೆಕ್ಸ್ಟ್ 2-3 ಇಯರಲ್ಲಿ 5 to 10 crores ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಗೋಲ್ ಸೆಟ್ಟಿಂಗ್ ಇದೆ. ಅದಕ್ಕೆ ತಕ್ಕಂಥ ಪ್ಲಾಟ್ಫಾರ್ಮ್ಸು, ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ. ಇದು ನನ್ನ ಲೈಫಲ್ಲಿ ಒಂಥರ ಸಕ್ಸಸ್ ಸ್ಟೋರಿನೇ ಇರ್ಬೋದು. ಯಾಕಂದರೆ ನಾನು ಮುಂಚೆಯಿಂದನೂ ಒಬ್ಬರು ಮುಂದೆ ಮಾತಾಡೋಕ್ಕೂ ನಾಚಿಕೊಳ್ಳೋ ಅಂಥ
ಕ್ಯಾರೆಕ್ಟ್ರ್ ಇರೋಳು ನಾನು ಇವತ್ತು 1 ಕೋಟಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ನನಗೇನೆ ಪ್ರೌಡ್ ಅನಿಸುತ್ತೆ. ನಾನು ತುಂಬ ಖುಷಿಯಾಗಿದ್ದೀನಿ. ಈ ಬಿಸ್ನೆಸ್ ಮಾಡಲಿಕ್ಕೂ ಖುಷಿ ಇದ್ದೀನಿ. ಪ್ರತಿ ಒಂದು ದಿನವೂ ಹೊಸ ಪ್ರಾಡಕ್ಟು, ಹೊಸ ಒಂದು ಎಕ್ಸ್ಪೀರಿಯೆನ್ಸು ಇರೋದ್ರಿಂದ ಡೈಲಿನೂ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಖುಷಿ ಇರುತ್ತೆ. ಮತ್ತು ಎನ್ಕರೇಜ್ ತುಂಬಾ ಇಂಪಾರ್ಟೆಂಟು ನಾವು ಮಾಡಬೇಕು ಅನ್ನೋದು. ಈಗ ಕಾರ್ಪೊರೇಟ್ ಕಂಪ್ನಿ ಇರ್ಬೋದು, ಲಿಕ್ಕರ್ ಕಂಪನೀಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕ್ಷೇತ್ರದಲ್ಲೂ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಯಾಕೆ ಇದಕ್ಕೆ ಕಾರಣ ಅಂದರೆ ನನ್ನ ಸರ್ವಿಸು, ನನ್ನ ಪ್ರಾಡಕ್ಟ್ಸು, ನನ್ನ ಕ್ವಾಲಿಟಿ ಆಫ್ ವರ್ಕು, ಇದರಿಂದ ನನಗೆ ಡೈಲಿನೂ ನನಗೆ ರೆಫರೆನ್ಸಸ್ಸಿಂದನೇ ನಂಗೆ ತುಂಬ ಬಿಸ್ನೆಸ್ ಬರ್ತಾಯಿದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸೀಸ್ನಲ್ ಇರುವಾಗ ಮೀನ್ಸ್ ದಸರಾ, ದೀಪಾವಳಿ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಫ್ಯಾಮಿಲಿನೂ ಮೇಂಟೈನ್ ಮಾಡಿಕೊಂಡು, ಮನೆಗೆ ಹೋಗಿ ಅಡುಗೆ ಮಾಡಿ, ಮಕ್ಕಳನ್ನೆಲ್ಲ ನೋಡಿಕೊಂಡು, ಅವ್ರ ಎಜುಕೇಷನ್ನಿಗೂ ಟೈಮ್ ಕೊಟ್ಟು ನನ್ನ ಬಿಸ್ನೆಸ್ಸು ಮಾಡಬೇಕು ಅಂದರೆ ತುಂಬಾ ಒಂದು ಸ್ವಲ್ಪ ಸ್ಟ್ರಗಲ್ಲೇ ಆಗುತ್ತೆ. ಬಟ್ ಅದರಲ್ಲೂ ಒಂದು ಖುಷಿ ಇದೆ. ನಾವು ಆ ಶಕ್ತಿ ಎಲ್ರಿಗೂ ಇರಲ್ವಂತೆ, ಅದನ್ನು ನಾವು ಮಾಡ್ತೀವಿ ಅನ್ನೋ ಛಲ ನಮ್ಮಲ್ಲಿದ್ದರೆ ಎಲ್ಲ ಆಗುತ್ತೆ. ಇವಾಗ ನಾನೇ ಸಾಕ್ಷಿ ಇದ್ದೀನಿ. ಅದಕ್ಕೆ ಎಲ್ಲ ಕೂಡ ನಿಭಾಯಿಸ್ಕೊಂಡು ನಾನು ಇಷ್ಟು ಬಿಸ್ನೆಸ್ ಮಾಡಿರೋದು, ಈ ಶಾರ್ಟ್ ಪೀರಿಯಡಲ್ಲಿ ಇಷ್ಟೊಂದು ನನ್ನ ಗೋಲ್ ರೀಚ್ ಆಗಿರೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಇದುವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಡಿಸ್ಪ್ಯೂಟ್ ಇಲ್ಲ. ಖುಷಿಯಾಗಿ ಎಲ್ಲರೂ ಟೈಮು ಫ್ಯಾಮಿಲಿಗೂ ಕೊಡ್ತೀವಿ, ಅತ್ತೆ ಮಾವಂಗೆ ಕೊಡ್ತೀವಿ, ಅಪ್ಪ ಅಮ್ಮಂಗೆ ಕೊಡ್ತೀವಿ. ಪ್ರತಿಯೊಂದು ಎಲ್ಲರಿಗೂ ಟೈಮ್ ಕೊಟ್ಕೊಂಡು ನಾವು ಬಿಸ್ನೆಸ್ಸು ಮಾಡ್ತಾಯಿದ್ದೀನಿ. ನನಗೆ ಎಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ, ನೀನು ಹೇಗೆ ಮಾಡ್ತೀಯ ಬಿಸ್ನೆಸ್ ನನಗೂ ಹೇಳ್ಕೊಡು, ನಾವು ಮಾಡ್ತೀವಿ ಅಂತ ಹೇಳಿ ಪ್ರತಿದಿನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನನ್ನನ್ನು ಸೇರಿಸ್ಕೊಂಡು ಏನಾದರೂ ಮಾಡು, ನನಗೂ ಕಲಿಸ್ಕೊಡು, ಏನಾದರೂ ಮಾಡ್ತೀವಿ ಅಂತ ಡೈಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.